ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 15ನೇ ತಾರೀಕು ಶ್ರಾವಣ ಮಾಸದ ಮೊದಲನೇ ಶನಿವಾರ ಯಾವ ರೀತಿ ಪೂಜೆಯನ್ನು ಮಾಡುವಂತಹದ್ದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಏಕೆಂದರೆ ಶ್ರಾವಣ ಮಾಸದ ಶನಿವಾರಗಳು ತುಂಬ ಶಕ್ತಿಯನ್ನು ಹೊಂದಿರುತ್ತೆ. ನಿಮ್ಮ ಮನೆಯಲ್ಲಿ ಏನೇ ಕಷ್ಟ ಇದ್ದರೂ ಕೂಡ ಈ ಬಾರಿ ಏನು ಶ್ರಾವಣ ಮಾಸ ಬಂದಿದೆಯಲ್ಲ, ಇಲ್ಲಿ 5 ಶನಿವಾರಗಳು ನಮಗೆ ಸಿಗುತ್ತೆ, 5 ಶುಕ್ರವಾರಗಳು ನಮಗೆ ಸಿಗುತ್ತೆ, 5 ಗುರುವಾರಗಳು ನಮಗೆ ಸಿಗುತ್ತೆ ಈ ಶ್ರಾವಣದಲ್ಲಿ. ಈ 5 ಶನಿವಾರಗಳು ಕೂಡ ತಪ್ಪದೇ ಮನೆಯಲ್ಲಿ ನಾನು ಹೇಳೋ ರೀತಿಯಲ್ಲಿ ಪೂಜೆಯನ್ನು ಮಾಡಿ ಎಷ್ಟೋ ಕಷ್ಟಗಳಿಂದ ನಿಮಗೆ ಮುಕ್ತಿ ದೊರೆಯುವಂತಹದ್ದು. ಈ ಶ್ರಾವಣ ಶನಿವಾರ ವಿಶೇಷವಾಗಿ ಯಾರಿಗೆಲ್ಲ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಅಥವಾ ಶ್ರೀಮನ್ನಾರಾಯಣನ ಸ್ವರೂಪ ಯಾವುದೇ ಆಗಿದ್ರೂ ಕೂಡ ನಿಮಗೆ ಮನೆ ದೇವರಿರುತ್ತಲ್ವ, ಅಂತಹವರು ಅವತ್ತಿನ ದಿವಸ ಸ್ವಲ್ಪ ಹೆಚ್ಚಿಗೆ ವಿಶೇಷವಾದಂತಹ ಒತ್ತನ್ನು ಕೊಟ್ಟು ವಾರವನ್ನು ಮಾಡಿ. ಅಂದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ರೂಢಿಸ್ಕೊಂಡು ಬಂದಿದ್ದೀರಾ ಆ ರೀತಿ ಸರಿಯಾದ ರೀತಿಯಲ್ಲಿ ವಾರ ಮಾಡಿ. ಇಲ್ಲ ನಮಗೆ ಮನೆ ದೇವರ ವಾರ ಇಲ್ಲ ಅನ್ನೋ ಅಂತಹವರು ನೋಡಿ, ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಅಥವಾ ಶ್ರೀಮನ್ನಾರಾಯಣನ ಸ್ವರೂಪದ ಯಾವ ಫೋಟೋ ನಿಮ್ಮ ಮನೆಯಲ್ಲಿದ್ದರೂ ಕೂಡ ಅವತ್ತಿನ ದಿವಸ ಆ ಫೋಟೋವನ್ನು ಒರೆಸ್ಕೊಳ್ಳಿ. ಆಂಜನೇಯ ಸ್ವಾಮಿಯ ಫೋಟೋ ಇದ್ದರೆ ಆಂಜನೇಯ ಸ್ವಾಮಿಯ ಫೋಟೋ ಕೂಡ ಒರೆಸ್ಕೋಬೇಕು. ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಮೊದಲು ಗಂಧವನ್ನು ಹಚ್ಚಿಬಿಟ್ಟು ಕುಂಕುಮ ಅರಿಶಿಣವನ್ನು ಹಚ್ಚಿ ತಪ್ಪದೆ 18 ಗೆಜ್ಜೆಗಳು ಬರುವ ರೀತಿಯಲ್ಲಿ ಗೆಜ್ಜೆ ಬತ್ತಿಯನ್ನು ತಪ್ಪದೆ ಹಾಕ್ಕೊಳ್ಳುವಂತಹದ್ದನ್ನು ಮಾಡಿ. ಮತ್ತು ತುಳಸಿ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಒಂದು ಎಳೆ ತುಳಸಿಯನ್ನು ವೆಂಕಟೇಶ್ವರ ಸ್ವಾಮಿಗೆ ಜೊತೆಯಲ್ಲಿ ಆಂಜನೇಯ ಸ್ವಾಮಿಯ ಫೋಟೋ ಕೂಡ ಅವತ್ತು ಒರೆಸ್ಕೋಬೇಕು. ಮನೆ ದೇವರ ವಾರ ಆಗಿದ್ದರೆ ಎಲ್ಲ ಫೋಟೋಗಳನ್ನ ಒರೆಸ್ಕೊಂಡು ಯಾವ ರೀತಿ ವಾರ ಮಾಡ್ತೀರೋ ಆ ರೀತಿ ವಾರ ಮಾಡಿ. ಇಲ್ಲ ನಿಮಗೆ ಮನೆ ದೇವ್ರ ವಾರ ಇಲ್ಲ ಅಂದರೆ ಈ 2 ಫೋಟೋಗಳನ್ನು ಒರೆಸ್ಕೊಂಡು ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ 2 ಫೋಟೋಗಳಿಗೆ ಹಾಕ್ಕೊಂಡು ತಪ್ಪದೆ ತುಳಸಿ ಮಾಲೆಯನ್ನು ಆಂಜನೇಯ ಸ್ವಾಮಿಗೂ ಕೂಡ ಹಾಕಿ. ನೋಡಿ, ಶ್ರೀಮನ್ನಾರಾಯಣನ ಸ್ವರೂಪಕ್ಕೆ ಹಾರಗಳು ಬರುತ್ತಲ್ವ, ಆ ಹಾರ ಅಂದರೆ ಆಂಜನೇಯ ಸ್ವಾಮಿಗೂ ಇಷ್ಟ, ಶ್ರೀಮನ್ನಾರಾಯಣನ ಸ್ವರೂಪಕ್ಕೂ ಕೂಡ ಹಾರಗಳು ಇಷ್ಟವಾಗುತ್ತೆ. ಸೊ ಫೋಟೋ ನಿಮ್ಮ ಮನೆಯಲ್ಲಿ ದೊಡ್ಡದಾಗಿದ್ದರೆ ಒಂದೊಂದು ಹಾರವನ್ನು ಅರ್ಪಣೆ ಮಾಡಿ, ತುಂಬ ಒಳ್ಳೆಯದು. ಶ್ರಾವಣ ಮಾಸದಲ್ಲಿ ಹೂಗಳು ಏನು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಯಾವತ್ತೇ ಆಗಲಿ ದೇವರ ಕಾರ್ಯಕ್ಕೆ ನಾವು ಈ ರೀತಿಯೆಲ್ಲ ಖರ್ಚು ಮಾಡುವಾಗ ಅದ್ರ ಬಗ್ಗೆ ವ್ಯಥೆ ಪಡಬಾರ್ದು. ನಾವು ಎಷ್ಟು ಖರ್ಚು ಮಾಡಿ ಎಷ್ಟು ಸಮೃದ್ಧಿಯಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರ ತೂಗಿಸ್ತೀವೋ ಅಷ್ಟೇ ನಿಮಗೆ ಎಲ್ಲದರಲ್ಲೂ ಕೂಡ ಹಾದಿ ಆಗ್ತಾ ಹೋಗುತ್ತೆ. ದೇವರ ಮನೆಯಲ್ಲಿ ಏನು ದೀಪಗಳನ್ನ ಹಚ್ತಿರಲ್ವ, ಆ ದೀಪಗಳಿಗೆ ಅವತ್ತಿನ ದಿವಸ ತುಪ್ಪವನ್ನು ಹಾಕ್ಕೊಳ್ಳಿ. ಮನೆ ದೇವರ ವಾರದ ದಿವಸ ಶ್ರಾವಣ ಮಾಸದಲ್ಲಿ ತುಪ್ಪ ಹಾಕಿ ದೀಪವನ್ನು ಹಚ್ಚುವಂತಹದ್ದು ಒಳ್ಳೆಯದು. ಇನ್ನು ರಾಯರಿಗೆ ಅವತ್ತು ಸ್ವಲ್ಪ ತುಳಸಿಯನ್ನು ಇಟ್ಟು ಹೂಗಳನ್ನು ಹಾಕಿ ಅಲಂಕಾರ ಮಾಡಿ 2 ಮಣ್ಣಿನ ದೀಪಕ್ಕೆ ತುಪ್ಪ ಹಾಕ್ಕೊಂಡು ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ಏನೇ ಆಗಲಿ ನೋಡಿ, ಮನೆಯಲ್ಲಿ ಈಗ ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಾ ಅಂತಂದಾಗ ಯಾವುದೋ ಒಂದು ಪೂಜೆಯ ಮೇಲೆ ನಾವು ಅವಲಂಬಿತರಾಗಬಾರ್ದು. ಈಗ ಏನು ನಮಗೆ ಆಯಾ ಮಾಸಗಳಿಗೆ ಅನುಗುಣವಾಗಿ ವಿಶೇಷವಾದಂತಹ ವಾರಗಳು ಪೂಜೆ ಪುನಸ್ಕಾರಗಳ ದಿವಸಗಳು ಸಿಗ್ತಾ ಹೋಗುತ್ತೆ. ಅದೆಲ್ಲವನ್ನು ಮಾಡ್ತಾ ಹೋದಾಗ ನಮಗೆ ಹಾದಿ ಆಗ್ತಾ ಹೋಗುತ್ತೆ, ಕಷ್ಟಗಳು ಕೂಡ ಕಳೀತಾ ಹೋಗುತ್ತೆ. ಇನ್ನು ತುಳಸಿ ಪೂಜೆಯನ್ನು ಮಾಡಿಕೊಂಡು ತುಳಸಿ ಗಿಡದ ಎದುರುಗಡೆ ದೀಪ ಹಚ್ಕೊಳ್ಳಿ. ದೇವರ ಮನೆಯಲ್ಲಿ ಏನು 2 ದೀಪ ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ತುಪ್ಪ ಹಚ್ಕೊಂಡು ರಾಯರ ಎದುರುಗಡೆ ಇರುವಂತಹ ಮಣ್ಣಿನ ದೀಪಗಳಿಗೂ ಕೂಡ ಆವತ್ತಿನ ದಿವಸ ತುಪ್ಪವನ್ನು ಹಾಕ್ಕೊಂಡು ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ಇದಾದ ಮೇಲೆ ಅಗರಬತ್ತಿಯಿಂದ ಧೂಪವನ್ನು
ತೋರಿಸ್ತೀರಾ ಅವತ್ತಿನ ದಿವಸ ವಿಶೇಷವಾಗಿ ವಿಷ್ಣು ಸಹಸ್ರನಾಮದ ಒಂದು 20 ಶ್ಲೋಕಗಳನ್ನಾದರೂ ಕೂಡ ಹೇಳ್ಕೊಳ್ಳಿ. ಅದಾದ ಮೇಲೆ ತಪ್ಪದೆ ಆಂಜನೇಯ ಸ್ವಾಮಿಯ ಅಷ್ಟೋತ್ತರ, ರಾಯರ ಅಷ್ಟೋತ್ತರವನ್ನು ಹೇಳಿಕೊಂಡು ಬಾಳೆಹಣ್ಣನ್ನು ಇಡಿ. ರಾಯರಿಗೆ ಬಾಳೆಹಣ್ಣು ಇಡಬೇಡಿ, ಬೇರೆ ಏನಾದರೂ ಸ್ವಲ್ಪ ಕಲ್ಸಕ್ರೆನೋ ಏನಾದರೂ ನೈವೇದ್ಯ ಮಾಡಿ ಸಾಕು. ಮಿಕ್ಕಂಥ ದೇವರುಗಳಿಗೆ ಬಾಳೆಹಣ್ಣನ್ನು ಇಡಬಹುದು. ಈಗ ಇನ್ನೊಂದು ಚಾನಲಲ್ಲಿ ನಾವು ರಾಯರಿಗೆ ಚಾತುರ್ಮಾಸ ಮುಗಿಯೋವರೆಗೂ ಏನೇನೆಲ್ಲ ನೈವೇದ್ಯ ಇಡಬಹುದು, ಏನು ನೈವೇದ್ಯ ಇಡಬಾರ್ದು ಅಂತ ಹೇಳಿ ವಿಡಿಯೋವನ್ನು ಹಾಕ್ತೀನಿ, ಅಲ್ಲೂ ಕೂಡ ನೋಡಿ. ಬಾಳೆಹಣ್ಣನ್ನು ಇಟ್ಟು ವಿಳೆದೆಲೆ, ಅಡಿಕೆ, ಸ್ವಲ್ಪ ದಕ್ಷಿಣೆಯನ್ನು ಆ ಎಲೆ ಅಡಿಕೆ ಮೇಲೆ ಇಟ್ಕೊಳ್ಳುವಂತಹದ್ದನ್ನು ಮಾಡಿ, ಶ್ರಾವಣ ಶನಿವಾರದ ದಿವಸ ಮನೆಯಲ್ಲಿ ಸ್ವಲ್ಪ ಸಿಹಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿದ್ರೆ ಬಹಳ ಒಳ್ಳೆಯದು. ಶಾವಿಗೆ ಪಾಯಸ ಮಾಡಿಡಿ, ಇಲ್ಲ ಅಂತಂದರೆ ಬೆಲ್ಲದ ಅನ್ನ ಅಂತ ಹೇಳ್ತೀವಲ್ವ, ಅದೂ ಕೂಡ ತುಂಬ ಶ್ರೇಷ್ಠ. ಒಂದು ಲೋಟ ಅಕ್ಕಿ, ನೀವು ಯಾವ ಗ್ಲಾಸಲ್ಲಿ ಅನ್ನ ಮಾಡ್ಕೊಳ್ಳೋಕ್ಕೆ ತಗೋತಿರಲ್ವ ಅಕ್ಕಿ, ಆ ಲೋಟದಲ್ಲಿ ಅಕ್ಕಿ ತಗೊಂಡ್ರೆ ನೀವು ಅದೇ ಲೋಟದಲ್ಲಿ ಅರ್ಧ ಗ್ಲಾಸ್ನಷ್ಟು ಬೆಲ್ಲ ತಗೊಂಡು ಆ ಬೆಲ್ಲವನ್ನು ಕರಗಿಸ್ಕೊಂಡು ಒಂದೆಳೆ ಪಾಕ ಬರೋ ತನಕ ಅದನ್ನು ಪಾಕ ಬರೋ ಹಾಗೆ ಮಾಡ್ಕೊಳ್ಳಿ. ನೀರು ಹಾಕಿ ಆ ಪಾಕ ಏನು ಬರುತ್ತೆ ಅದಕ್ಕೆ ಅನ್ನ ಮಾಡ್ಕೊಂಡಿರುವಂತಹದ್ದನ್ನು ಮಿಕ್ಸ್ ಮಾಡಿಕೊಂಡು ಅರ್ಧ ಲೋಟ, ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡ್ರಿ ಅದರಲ್ಲಿ ಅರ್ಧ ಗ್ಲಾಸಷ್ಟು ಕಾಯಿ ತುರಿ, ಇಲ್ಲ ಅಂತಂದರೆ ಕೊಬ್ಬರಿ ತುರಿಯನ್ನು ಹಾಕಿಬಿಟ್ಟು ತುಪ್ಪದಲ್ಲಿ ಹುರಿದಂತಹ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿಬಿಟ್ಟು ನೈವೇದ್ಯವಾಗಿ ಸಮರ್ಪಣೆಯನ್ನು ಮಾಡಬಹುದು. ಅಂದರೆ ಅದೆಲ್ಲ ಹೊಂದ್ಕೋಬೇಕು. ಏನು ನೀವು ಬೆಲ್ಲದ ಪಾಕಕ್ಕೆ ಹಾಕಿರ್ತೀರಲ್ಲ ಅದೆಲ್ಲ ಹೊಂದ್ಕೊಂಡಾದಮೇಲೆ ಅದರ ಮೇಲೆ ಒಂದು ಬೌಲ್ನಲ್ಲಿ ಒಂದೆಲೆ ತುಳಸಿಯನ್ನು ಹಾಕಿ ನೈವೇದ್ಯ ಮಾಡಿ. ಇಲ್ಲ ಹೆಸರುಬೇಳೆ ಕೋಸಂಬರಿ ಕೂಡ ಮಾಡಿರಬಹುದು. ಉಪ್ಪು, ಮೆಣಸಿನ್ಕಾಯಿ, ಹುಳಿ ಇದ್ಯಾವುದು ಕೂಡ ಹೆಸರುಬೇಳೆ ಕೋಸಂಬರಿಗೆ ಹಾಕೋ ಹಾಗೆ ಇಲ್ಲ. ಇದೆಲ್ಲ ನೈವೇದ್ಯ ಇಟ್ಟಾದಮೇಲೆ ಕಾಯಿಯನ್ನು ಹೊಡೆದುಕೊಂಡು ಬಾಳೆಹಣ್ಣೆಲ್ಲ ಸಮರ್ಪಣೆ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ. ತಪ್ಪದೆ ಶನಿವಾರ ಹತ್ತಿರದಲ್ಲಿ ಏನಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಎಷ್ಟೋ ಶನಿವಾರಗಳು ಆಂಜನೇಯ ಸ್ವಾಮಿಯ ದರ್ಶನ ಮಾಡಿದಷ್ಟು ಪುಣ್ಯ ಶ್ರಾವಣ ಶನಿವಾರ ನಾವು ದರ್ಶನ ಮಾಡಿದಾಗ ಬರುತ್ತೆ. ತಪ್ಪದೆ ಅಲ್ಲಿ ಹೋದಾಗ ತುಂಬ ಕಷ್ಟಗಳಿತ್ತು ಅಂತಂದರೆ ಒಂದೆರಡು ಮೊಳ ತುಳಸಿಯನ್ನು ತೊಗೊಂಡೋಗಿ ಸ್ವಾಮಿಗೆ ಅರ್ಪಣೆ ಮಾಡಿ. ಮತ್ತು ಎಳ್ಬತ್ತಿ ಕೂಡ ಹಾಕ್ಬಿಟ್ಟು ಬನ್ನಿ. ಬೆಳಗ್ಗೆ ಹಾಕೋ ಆಗಿದ್ರೆ ಒಂದು 8 ಗಂಟೆ ಒಳಗೆ ಹಾಕಬೇಕು. ಸಂಜೆ ಹಾಕೋ ಆಗಿದ್ರೆ ಒಂದು 5:15 5:30 ಒಳಗಡೆ ಎಳ್ಬತ್ತಿಯನ್ನು ಹಾಕಬೇಕು. ಮನೆಯಲ್ಲಿ ನೀವೇ ಕಟ್ಕೊಳ್ಳಿ, ಎಳ್ಬತ್ತಿ ಒಳ್ಳೆಯದಾಗತ್ತೆ. ಒಂದು 5 ವಾರ ಹಾಕಿ. ನಿಮಗೆ ಏನೇ ತೊಂದರೆಗಳಿದ್ರೂ ಕೂಡ ಮನೆಯಲ್ಲಿ ಸ್ವಾಮಿಯ ದಯೆಯಿಂದ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಈ ಶ್ರಾವಣ ಶನಿವಾರ ತಪ್ಪದೆ ಈ ರೀತಿ ಪೂಜೆಯನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.